ಮೊದಲಾದ ವೇಳೆಯಲ್ಲಿ ಸ್ಪರ್ಧೆ ಮೈದಾನ ಜಾಗದಾಗ ಗುಣಶೇಖರನ ಆಕ್ರಮಣ ಶೈಲಿಯ ಅದ್ಭುತ ದಾಳಿ ಎತ್ತಿ ದಾಳಿಯೊಂದಿಗೆ ಮರಳಿದ ತೆಟ್ಟ ಬಲ ಖ್ಯಾತಿಯ ಆಕ್ರಮಣ 5 ಡಿಫೆಂಡರ್ಗಳ ಮಧ್ಯೆ ಗೋಲ್ ಸಾಫ್ ಆಗಿದೆ. ಜೊತೆಗೆ ಈ ಭಾಗದ ಮೊತ್ತ ವಿಭಾಗವಿರಬಹುದು. ಯಾವುದೇ ಪಂದ್ಯಾಕೂಟದಲ್ಲಿ ಕಬಡ್ಡಿಯ ಅಪ್ರತಿಮಾಭಿಮಾನಿ ಟೌನ್ ಕಿಚನ್ ನ ದಿವಾಕರ್ ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಲಾಗಿದೆ. ಬಾಬಾಬನಾರಿ ಅಕಾಡೆಮಿ ಪರವಾಗಿ ಆತ್ಮೀಯ ಸ್ವಾಗತಗಳು. ತಾವುಗಳು ದಯವಿಟ್ಟು ಅಂಗಣದ ಒಳಭಾಗಕ್ಕೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಪ್ರಮೋದ ಅದ್ವಿತೀಯ ದಾಳಿಗಳ ನಿಲುವಿನೊಂದಿಗೆ ಮರಳುವಂತಹ ಹೆಜ್ಜೆಗಳು ಹೋಗಿ ಮತ್ತೆ ಬಂದ 5-3 ಆಧಾರದಲ್ಲಿ ಎನ್ಎಂಸಿ ಸುಳ್ಯ ಮುನ್ನಡೆಯಲಿದೆ. ಅವಳಿಯ ನಂತರ ಯಾಲಗಾಲ ಚಾಂಪಿಯನ್ ಪಟ್ಟ ಕುತೂಹಲಭರಿತವಾದ ಕಬಡ್ಡಿ ಕೂಟ ಇಲ್ಲಿ ಬಾಬಾ ಬನಾರಿ ಆಯೋಜಿಸುವ ದಾಳಿಯಲ್ಲಿ ಪುನೀತ ಪುನೀತನ ಕಡೆಯಿಂದ ಕುತೂಹಲಭರಿತವಾದ ಪಂದ್ಯಾಕೂಟ ಮಾಡುವಿಲ್ಲವೇ ಮಣಿ ದಾಳಿಗಳಿದೆ. 5-4 ಆಧಾರದಲ್ಲಿ ಪಂದ್ಯ. ಬೋನಸ್ ನೀಡಲಾಗಿದೆ. 6-4 ಆಧಾರದಲ್ಲಿ ಪಂದ್ಯ. 2 ಅಂಕಗಳ ಅಂತರದಲ್ಲಿ ಸ್ಪರ್ಧೆಗಳಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಹೋರಾಟ. ಪ್ರಮೋದ್ ದಾಳಿಯಲ್ಲಿರುವಂತಹ ಆಟಗಾರ ಫೈನಲ್ ಸಮರಾಂಗಣದ ಮೊದಲಾಟದ ವೇಳೆಗಳಿದೆ. ಅದ್ಭುತ ಹೋರಾಟದ ನಿಲುವುಗಳನ್ನು ಕಾದಿರಿಸಿಕೊಳ್ಳುವಂತಹ ಹೆಜ್ಜೆಗಳು. ಶಶಿಕಾಂತ ಲೆಫ್ಟ್ ಕಾರ್ನರ್ ವಿಭಾಗದಿಂದ ಅದ್ಭುತ ಸೋಲೋ ಡಿಫೆನ್ಸ್ ಮುಗಿಯ ಅಂಕದ ಜೋಡಣೆ. 6-5 ಫಾಸಿಲ್ ಆಕ್ರಮಣ. ಒಂದು ಮಂಗಳೂರಿನಲ್ಲಿರುವಂತಹ ಹೋರಾಟದ ನಿಲುವಿನಲ್ಲಿ ವೇಗ ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನ. 4 ಡಿಫೆಂಡರ್ಗಳ ಮಧ್ಯ ತಡೆಗೋಡೆ. ಎನ್ಎಂಸಿ ಸುಳ್ಯದ ತಡೆಗೋಡೆ ಮತ್ತೆ ಅಂತರದಲ್ಲಿ ಏರಿಳಿದ 7-5 7-5. ಫಾಸಿಲನ ಬಂಧನೆ ಇನ್ ಫೇವರ್ ಆಫ್ ಟೀಮ್ ಎನ್ಎಂಸಿ ಸುಳ್ಯ. ಪ್ರಸ್ತುತ ದಾಳಿಯಲ್ಲಿ ಗುಣಶಂಕರ ಅದ್ಭುತವಾದ ದಾಳಿಯೊಂದಿಗೆ ಗುಣಶಂಕರ ಜಿಲ್ಲೆಯ ವಿವಿಧತೆಗಳಿಗೆ ಪರಿಸರಿಸುವಂತಹ ಬರುವ ಅದ್ಭುತೀಯ ಆಟಗಾರ ಮಿಸ್ಟರ್ ರಶೀದ್ ಬನಾರಿ ಅವರನ್ನು ಕೂಡ ಕಾಣಬಹುದು. ಎಲ್ಲರೂ ಒಂದು ಬಾರಿ ಗಟ್ಟಿ ಚಪ್ಪಾಳೆಯನ್ನು ಕೊಟ್ಟು ಬಿಡಿ. ಕಬಡ್ಡಿ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಬರುವ ಅದ್ಭುತೀಯ ವ್ಯಕ್ತಿತ್ವವಿದ್ದರೆ ಅದು ರಶೀದ್ ಬನಾರಿ. ಇದೇ ಮೈದಾನದಲ್ಲಿ ಬೆಳಗಿನ ಜಾವ ಜೊತೆಗೆ ಸಂಜೆಯ ಹೊತ್ತಿಗೆ ಒಂದಷ್ಟು ಜೂನಿಯರ್ ಸಬ್ ಜೂನಿಯರ್ ಆಟಗಾರರಿಗೆ ನಿರಂತರವಾಗಿ ತರಬೇತಿಯನ್ನು ನೀಡುವಂತಹ ಓರ್ವ ಮಹಾ ಕಬಡ್ಡಿ ಅಭಿಮಾನಿ ರಶೀದ್ ಬನಾರಿಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. 7-5 ಆಧಾರದಲ್ಲಿರುವಂತಹ ಸ್ಪರ್ಧೆಯ ಕಣ ಮೆಲ್ಲನೆ ರಣರಂಗಗೊಳ್ಳುತ್ತಾಗಿದೆ.
ತಗದಗನೆ ಹೊಡೆಯುವಂತಹ ಲಕ್ಷಣಗಳು. ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ವಿಫಲತೆಯನ್ನು ಕಂಡುಕೊಂಡಿದೆ. ಎನ್ಎಂಸಿ ಸುಳ್ಯದ ಪರವಾಗಿ ಅಂಕದ ಜೋಡಣೆ 8-5 ಆಧಾರದಲ್ಲಿದೆ. 3 ಅಂಕಗಳ ನಂತರ ಜೊತೆಗೆ ಈ ಪಂದ್ಯಾಕೂಟದ ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಂತಹ ವಿಷ್ಣುಮೂರ್ತಿ ಕೊಂಡಡಿಗರ ವರುಣ್ ತಮ್ಮನ್ನು ಕೂಡ ತಂದ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇವೆ ಸಂಘಟನೆಗಳ ಪರವಾಗಿ. ಎಂಟು 5 ಆಧಾರದಲ್ಲಿರುವಂತಹ ಅಪ್ಪಿದೀಯ ಹೋರಾಟ ಅಂಕಣದ ಬಲಭಾಗದಲ್ಲಿ official timeout. Starlight as against 2 all-die mod 11 ಮಾಡಿದಾಗಲಿದೆ. 8-5 ಆಧಾರದಲ್ಲಿರುವಂತಹ ಪಂದ್ಯ 3 ಅಂಕಗಳ ಅಂತರ ಏನು ಆಗಬಹುದು. ಇದು ಕಬಡ್ಡಿಯ ಫೈನಲ್ ಕವನ ಸುಳ್ಯದ ವಿರುದ್ಧವಾಗಿ ಇದು ಪಂದ್ಯ. ಸತತಾಂಕದ ಜೋಡಣೆಯೊಂದಿಗೆ ಮರಳಿತಾ ಇದೆ ಎನ್ಎಂಸಿ ಸುಳ್ಯ. ವಿಜಯಪುರದವರ ಪುಣ್ಯ ಗಳಿಗೆಯಲ್ಲಿ ಚಾಂಪಿಯನ್ ಪಟ್ಟ ಎನ್ನತಕ್ಕಂತಹ ಪ್ರಶಸ್ತಿಯನ್ನು ಪಡೆಯುವಂತಹ ಅದ್ಭುತೀಯ ತಂಡ ಯಾವುದು? ವಿಜಯಪುರದವರೇ. ಫೈನಲ್ ದಿನದ ಮೊದಲ ಆಟದ ಅವಧಿಯ ಮುಕ್ತಾಯಗೊಂಡಿದೆ. 10 ನಿಮಿಷಗಳ ಕಾರಣ ಮಾತ್ರವಾಗಿ ತರುವಾಯ ಘೋಷಣೆಯಾಗಲಿದೆ. ಚಾಂಪಿಯನ್ ಪಟ್ಟ ಯಾರ ಪಾಲಾಗಲಿದೆ? ಕದನದಲ್ಲಿ ಪ್ರಮೋದನ ದಾನಿ ಇರೋ ತಂಡದಲ್ಲಿ ಅದ್ಭುತೀಯ ಡಿಫೆನ್ಸ್ಗಳು ಕೂಡ ಇದೆ, ದಾಳಿಗಾರರು ಕೂಡ ಇದೆ. ದಾಳಿಗಲ್ಲ ಮಿಸ್ಟರ್ ಪ್ರಮೋದ ಮುಂದುವರಿಯ ಬಾರಿ ಸುಳ್ಯದ ಎಕ್ಸ್ಪ್ರೆಸ್ ಮಿಸ್ಟರ್ ಪ್ರಮೋದ ದಾಳಿಯಲ್ಲಿ ಸತತ ಸರಣಿ ದಾಳಿಗಳ ಆತ್ಮವಿಶ್ವಾಸದೊಂದಿಗೆ ಪ್ರಮೋದ ಆಕ್ರಮಣದಲ್ಲಿರುವಂತಹ ಆಟಗಾರ. ಎನ್ಎಂಸಿಯ ವಿರುದ್ಧ ಭಾರತ್ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ದಾಳಿ ಪ್ರತಿದಾಳಿಗಳ ಸಂಘಟನೆಯ ಜೊತೆಗೆ ಪೂರ್ಣ ಪ್ರಮಾಣದ ಡಿಫೆಂಡರ್ಗಳ ಸಾಥ್ ಸಿಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಅದ್ಭುತೀಯ ಶೈಲಿಯಲ್ಲಿ ದಾಳಿಯನ್ನು ಮುಂದುವರಿಸುವುದೇ ಆದರೆ ಇರುವ ತಂಡವು ಕೂಡ ಇಲ್ಲಿ ಪುನೀತನ ಬಂಧನೆ ಆಗುತ್ತಾ ಇದೆ. ಅಂಕ ಪಟ್ಟಿಯತ್ತ ದಳವಾಗಿಸಿ ನೋಡುವುದೇ ಆದರೆ ಒಟ್ಟು 11-5 6 ಅಂಕದ ಮುನ್ನಡೆಯಲ್ಲಿದೆ ಟೀಮ್ ಎನ್ಎಂಸಿ ಸುಳ್ಯ. ಇಪ್ಪತ್ತು 7 in favor of team ಸುಳ್ಯ. 27 in favor of NMC ಸುಳ್ಯ. ಲಾಸ್ಟ್ ಮಿನಿಟ್ಸ್ ಕೊನೆಯ 3 ನಿಮಿಷದ ಅವಧಿಯ ಸ್ಪರ್ಧೆ. ಈ ಪಂದ್ಯಾಕೂಟದ ಸಂದರ್ಭದಲ್ಲಿ ಗೌಮನ್ ಸಿಂಗ್ ಇದರ ಪ್ರಮುಖರಾಗಿರುವಂತಹ ಜಲೀಲ್ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇವೆ. ಎಸ್ ಡೂ ಆರ್ ಡೈ ಮಾಡು ಇಲ್ಲವ ಮಾಡಿ ಟೀಮ್ ಎನ್ಎಂಸಿ ಸುಳ್ಯ. ಡೂ ಆರ್ ಡೈ ಮಾಡು ಇಲ್ಲವ ಮಾಡಿ ಇರುವ ಡಿಫೆನ್ಸ್ಗಳ ನಡುವೆ ದಾಳಿಯಲ್ಲಿ ಎನ್ಎಂಸಿ ತಂಡದವರು ಅದ್ಭುತೀಯ ದಾಳಿಗಾರ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ.
ದಾಳಿಯಲ್ಲಿ ಮತ್ತೆ ಪ್ರಮೋದ್. ಲಾಸ್ಟ್ 1 ಮಿನಿಟ್ 40 ಫುಲ್ ಟೈಮ್ ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯಾಕೂಟ ಮುಕ್ತಾಯವಾಗುವುದರೊಂದಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ಅದ್ಭುತೀಯ ತಂಡವಾಗಿದೆ ಟೀಮ್. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಲಾಗಿದೆ. ಪಾವಬನಾರಿ ಅಕಾಡೆಮಿ ಆಯೋಜಿಸಿದ ವರ್ಣರಂಜಿತ 19ರ ವಯೋಮಾನದ ಚಾಂಪಿಯನ್ ಪಟ್ಟ